ತಾರೀಖ್ ಐತಲ್ರಿ ತಾರೀಖ್ ಬಿಟ್ಟಾರ ತಾರೀಕಿಗ್ರಿ ಮಾರ್ಚ್ 3ನೇ ತಾರೀಕಿಗೆ ಬಿಟ್ಟಾರಲ್ರಿ ಮತ್ತೆ ಇವರು ಯೂಟ್ಯೂಬ್ದಾಗ ಬಿಟ್ಟಾರ ಸರ್ ಅದು ಅಪ್ಲೋಡ್ ಆಗ್ಯದ್ರಿ ಯೂಟ್ಯೂಬ್ನಾಗ ಈ ತರ ಹೇಳಿದ್ರಾಗ್ರಿ ಬ್ಯಾಡ ತಿಳಿದ್ರ ಅವ್ರೇ ಹಾಕೊಂಡ್ರು ಯಾರೇ ರಾಮಾಯಣ ತುಕಾರಾಮ್ ಮಹಾರಾಜರು ಯಾವಾಗ ಹಾಕೋದ್ರಿ ಮತ್ತೆ ಶಿಸ್ತು ಸಮಿತಿ ಆಗ್ಯದ ಹೇಳ್ತಿರಲ್ಲ ಸಮಿತಿ ಆಗ್ಯಾದ್ರಿ ನಮಗ್ ಹೋಯ್ದು ಕಾಡ್ತಾರಲ್ಲಿ ಸೋಮಪ್ಪ ಇಂತ ಯಾರ ಮುಂದೆ ಹೇಳ್ಕೊತ ಹೋಗ್ಬೇಡ ಏನ್ ಹೇಳಿದ್ರಿಪ್ಪ ಪುಂಡು ಮಾಸ್ತರ್ ಅವ್ರ ರಸಿಕ ನಾಡಿದ ಮಾತು ಶಶಿ ಉದಯಿಸಿ ಬಂದಂತೆ ಹೌದು ರಸಿಕ ನಾಡಿದ ಮಾತು ಶಶಿ ಉದಯಿಸಿ ಬಂದಂತೆ ಹೌದು ರಸಿಕತೆ ಇಲ್ಲದವನ ಮಾತು ಕಿವಿ ಒಳಗ ಕಬ್ಬರ ಗೂಟನ್ನು ಜರದಂತೆ ಕೆಂಪಂದು ಇರ್ಲಿ ಯಾಕೆ ಕೇಳಿದ್ರ ಯಾರೇ ಈ ಫೂಲ್ ಸಾಹೇಬನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಎರಡು ಮೇಳಗಳ ಕರೆಸಿರಿ ಕಾರ್ಯಕ್ರಮ ಸರಾಗ ರೂಪದಿಂದ ಸಾಗಿ ಹೊಂಟಾವು ನನ್ನ ಅಡಪದ್ರೊಳಗೆ ಸ್ವಲ್ಪ ಮಾತಾಡಬೇಕಂದಿದೆ ಹೌದು ಅದಕ್ಕಿರ್ಲಿ ಇರ್ಲಿ ವಿಷಯ ಸಂಯೋಗ ಮತ್ತು ಯೋಗ ಒಳಗ ಕೂಡುವುದು ಮತ್ತು ಅಗಲುವುದು ನಾ ಹೇಳಿದೆ ಏನತ್ರಿ ಅಗಲುದ್ರ ದುಃಖ ಆಗ್ತದ ಹೌದು ಕೂಡಿದ್ರ ಸುಖ ಸಿಗುತ್ತದ ಸಂತೋಷ ಸಿಗುತ್ತದ ಆನಂದ ಸಿಗುತ್ತದ ಹೇಳಿದೆ ಅವನು ಈಗ ತಮ್ಮ ಅಗಲಿ ಹೋಗಿರ್ತಾನ ಹೌದು ಹೋಗಿ ಬಂದಿರ್ತಕ್ಕಂಥ ತಮ್ಮ ಮರಳಿ ಬಂದು ಅಣ್ಣನ ಬಂದು ನಿಂತಾಗ ಅಣ್ಣಗ ಖುಷಿ ಆಗ್ತದೋ ಏನು ದುಃಖ ಆಗ್ತದೋ ಖುಷಿ ಆಗ್ತದ್ರಿ ಕೂಡಿದ್ರೆ ಖುಷಿ ಆಗ್ತದಲ್ಲ ಹೌದು ಈಗ ಮನೆ ಒಳಗೊಂದು ಕಾರ್ಯಕ್ರಮ ಇರ್ತದ ಹೌದು ಆ ಕಾರ್ಯಕ್ರಮದಾಗ ಎಲ್ಲರೂ ಕೂಡಿದಾಗ ಖುಷಿ ಆಗ್ತದೋ ಏನು ದುಃಖ ಆಗ್ತದೋ ಖುಷಿ ಆಗ್ತದ ಚಂದ ಆಗ್ತದ ಒಂದು ತೊಟ್ಲ ಕಾರ್ಯಕ್ರಮ ಆಗಲಿ ಮದುವೆ ಕಾರ್ಯಕ್ರಮ ಆಗಲಿ ಹೌದು ಏನೇ ಕಾರ್ಯಕ್ರಮ ಇದ್ರೆ ಅಲ್ಲಿ ಕೂಡಿದ್ರೆ ಸಂತೋಷ ಸಿಗುತ್ತದ ಹೌದೌದು ಅಲ್ಲಿ ನೀವು ಒಬ್ಬ ಬಿಟ್ಟು ಹೋದೆ ಅಂದ್ರ ಕೆಡ್ತದ್ರಿ ಅವರ ನಿನಗೆ ಸಂತೋಷ ಸಿಗುತ್ತದೇನು ಇಲ್ಲ ಇಲ್ಲಿದಿಂದ ನೀನು ಬಿಟ್ಟು ಬೇರೆ ಕಡೆಗೆ ಹೋದಿ ಮತ್ತು ಹೋಗಿದಿ ಮತ್ತ ಆ ಯುವಾಗದಿಂದ ಹೋಗಿದಿ ನೀನು ಅಗಲಿ ಹೋಗಿದಿ ಅಲ್ಲಿ ಸುಖ ಸಿಗುತ್ತಂತೆ ಅಲ್ಲೇ ಇರಬೇಕಾಗಿತ್ತು ಮತ್ತು ಕೂಡಿ ಸಂಘದೊಳಗೆ ಯಾಕೆ ಬಂದಿ ಮಾಸ್ತರ್ ನೀನು ಯಾಕೆ ಬಂದ್ರಿ ಇಲ್ಲಿಗೆ ಊರೇ ಬಿಟ್ಟು ಹೋಗಿರಿ ಆದ್ರ ಅಗಲಿ ಹೋಗಿರಿ ನೀವು ಹೌದು ಮುಗುಳು ಪಾಡದ ಎಲ್ಲಾ ಲಿಂಗ ಅಗಲಿ ಹೋದ ಹೆಂಡ್ರು ಮಕ್ಕಳು ಇದು ಮಾಯಾ ಸಂಸಾರ ನಶ್ವರದ ಅಂತೇಳಿ ಹೇಳಿ ಅಗಲಿ ಹೋದ ಹೇಳಿದ್ರಿ ಅಗಲಿ ಹೋದ ಕೂಡಲೇ ನೀವು ಮುಗುಳು ಕೊಡೈತೆ ಏನದು ಹದ್ರಿ ಖಾಜಾ ಸಾಹಿಬನ ಬಲ್ಯಕ್ಕೆ ಹೋದ ಹೌದು ಅಲ್ಲಿ ಕೂಡ್ಬೇಕಂತ ಹೋದ ಹೌದು ಖಾಜಾ ಸಾಹಿಬ್ ಹೇಳ್ತಾನ ಏನತ್ರಿ ಯಪ್ಪ ನನ್ನ ಬಲ್ಯಕ್ಕೆ ಕೂಡಬೇಡ ಹೌದು ಲಚ್ಚಣಕ್ಕೆ ಹೋಗು ಸಿದ್ಧಲಿಂಗ ಗುರುವಿನ ಕೂಡು ಲಚ್ಚಣದ ಸಿದ್ಧಲಿಂಗನ ಗುರುವಿನ ಕೂಡು ಅಲ್ಲಿ ಹೋದ್ರೆ ನಿನಗೆ ಸುಖ ಸಿಗುತ್ತದ ಅಂತೇಳಿ ಹದ್ರಿ ಖಾಜಾ ಸಾಹಿಬ್ ಹೇಳ್ದ ಹದ್ರಿದಿಂದ ಬಿಟ್ಟು ಲಚ್ಚಣಕ್ಕೆ ಹೋದ ಲಚ್ಚಣಕ್ಕೆ ಹೋಗಿ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿ ಆ ಗುರುದೀಕ್ಷೆ ಕೊಡು ಅಂದ ಹೌದು ಅವಾಗ ಲಚ್ಚಣದ ಸಿದ್ಧಲಿಂಗ ತಾನ ಏನತ್ರಿ ನಾನು ಹಂಗೆ ಗುರುದೀಕ್ಷೆ ಕೊಡಂಗಿಲ್ಲ ಇಲ್ಲ 3 ದಿವಸ ಮಣ್ಣಾಗ ಮುಚ್ಚಿಡ್ತೀನಿ ಹೌದು 3 ದಿವಸ ಆದ ಬಳಿಕ ನೀ ಜೀವಂತ ಇದ್ದೆ ಅಂದ್ರೆ ನಿನಗೆ ಗುರುದೀಕ್ಷೆ ಕೊಡ್ತೀನಿ ಅಂತ ಹೇಳಿ ಯಾರು ಲಚ್ಚಣದ ಸಿದ್ಧಲಿಂಗ ಲಚ್ಚಣದ ಸಿದ್ಧಲಿಂಗ ಗುರುಗಳು ಹೇಳಿದ್ರು ಹೌದು ಎಲ್ಲ ಲಿಂಗ ಹೌದು ಯಾಕಾಗಲ್ಲಪ್ಪ ನನಗೆ ಮಣ್ಣಾಗ ಮುಚ್ಚಿಡು ಒಂದು ಎಲ್ಲಾ ಲಿಂಗ ಹೌದು 3 ದಿವಸ ಮಣ್ಣಾಗ ಮುಚ್ಚಿಟ್ರು ಹೌದು 3 ದಿವಸ ಆದ ಬಳಿಕ ಮ್ಯಾಗಿನ ಮಣ್ಣು ತೆಗೆದ್ರು ಜೈ ಸಿದ್ಧಲಿಂಗ ಅಂತೇಳಿ ಮುಗುಳು ಕೊಡದ ಎಲ್ಲ ಲಿಂಗ ಮತ್ತೆ ಮ್ಯಾಗ ಬಂದ ಹೌದಾ ಮ್ಯಾಗ ಬಂದ ಕೂಡಲೇ ಲಚ್ಚಣದ ಸಿದ್ಧಲಿಂಗ ಗುರುಗಳು ಗುರುದೀಕ್ಷೆ ಕೊಟ್ರು ಗುರುದೀಕ್ಷೆ ಕೊಟ್ರು ಅಲ್ಲಿದಿಂದ ಎಲ್ಲಪ್ಪ ಅಂತ ಕೇಳಿದ್ರ ನೀನು ಎಲ್ಲಿ ಹೊತ್ತು ಮುಣುಗುತ್ತ ನೋಡು ಅಲ್ಲಿ ವಾಸ ಮಾಡತ್ತೇಳಿ ಹೇಳಿ ಆ ಲಚ್ಚಣದ ಸಿದ್ಧಲಿಂಗ ಗುರುಗಳು ಮುಗುಳು ಕೊಡದ ಎಲ್ಲಾ ಲಿಂಗ ಮುತ್ಯಾಗ ಹೇಳಿದ್ರು ಯಾಕಾಗಲ್ಲಪ್ಪ ಅಂತ ಹೇಳಿ ಎಲ್ಲಿ ಹೊತ್ತು ಮುಣುಗುತ್ತದ ನೋಡು ಎಲ್ಲಿ ಹೊತ್ತು ಮುಣುಗುತ್ತ ಅಂತ ಕೇಳಿದ್ರ ಎಲ್ಲಿ ಸ್ಮಶಾನ ಭೂಮಿ ಒಳಗೆ ಹೊತ್ತು ಮುಣುಗುತ್ತು ಸುಡುಗಾಡದಾಗ ಎಲ್ಲಿ ಸುಡುಗಾಡದಾಗ ಹೊತ್ತು ಮುಣುಗುತ್ತು ಒಣಗಿದ ಬನ್ನಿ ಮರ ಇತ್ತು ಆ ಬನ್ನಿ ಮರಕ್ಕೆ ಟೇಕ ಹಚ್ಚಿ ಕೂತ ಅದಕ್ಕೆ ಮೊದಲು ಏನಂತೇಳಿ ಕರಿತಿದ್ರು ಕೋಡ ಅಂತೇಳಿ ಕರಿತಿದ್ರು ಬನ್ನಿ ಗಿಡಕ್ಕೆ ಯಾವಾಗ ಬೆನ್ನು ಹಚ್ಚಿ ಮುಗುಳು ಕೋಡ ಎಲ್ಲಾ ಲಿಂಗ ಕೂತ್ ನೋಡು ಒಣಗಿರ್ತಕ್ಕಂತ ಬನ್ನಿ ಗಿಡ ಮುಗುಳು ಬಿಡ್ತು ಕೋಡ ಮತ್ತು ಮುಗುಳು ಕೋಡ ಏನು ಕೋಡ ಮತ್ತು ಮುಗುಳು ಕೂಡಿ ಮುಗುಳು ಕೋಡ ಅಂತೇಳಿ ನಾಮ ಹೆಸರಿಗೆ ಕೂಡಿ
ಹೆಸರಿಂದ ಕೋಡ ಮತ್ತು ಮುಗುಳು ಕೂಡಿದ್ರ ಸಲುವಾಗಿ ಮುಗುಳು ಕೋಡ ಅಂತೇಳಿ ನಾಮ ಬತ್ತು ನಾಮ ಬತ್ತು ಜಗದಾಗ ಹೌದು ಇಲ್ಲಿದಾಗಲಿ ಹೋಗೋಣ ಅಲ್ಲಿ ಮುಗುಳು ಕೋಡ ಐತೆ ಏನು ಹಂಗೆ ಕೋಡ ಮತ್ತು ಮುಗುಳು ಕುಡ್ಯಾವಲ್ಲ ಅಲ್ಲಿ ಹಾ ಇಲ್ಲಿ ಲಕ್ಷಣದಾಗ ಆ ಗುರುವಿನ ಕುಡ್ಯಾನಿಲ್ಲ ಕುಡಿಯೋಣ ಅಲ್ಲಿ ಕುಡ್ಯಾನ ಹೌದು ಒಮ್ಮೆ ಅಲ್ಲಿ ಹೋದತ್ತ ಮುಗುಳು ಕೋಡ ಆಯ್ತತ್ತ ವಿಷಯ ಗೊತ್ತಿದ್ರು ಮಾತಾಡು ಗೊತ್ತಿರ್ಲಿಕ್ಕಂದ್ರೆ ಮಾತಾಡೋಣ ಬೇಡ ನೀವೇ ಸೈಡ್ ಆಗಿರಿ ಹೆಂಗ ಅಲ್ಲಿ ಊರಾಗ ಅಂತ ಹೇಳಿ ಹಾ ನಮಗೇನು ಬರ್ಲತ್ತಿ ತಿಳ್ಕೊಡ್ರಿ ಕೊಡೋದೇ ಹೆಂಗ ಶ್ರೇಷ್ಠ ಹೆಂಗದಿಂದ ಯಾವ ಮತ ಬೆಳೀತು ಹಾ ಪಾರ್ವತಿ ಪರಮೇಶ್ವರ ಇವಾರ ಸಂಚಾರಕ್ಕೆ ಬಂದಾಗ ಪ್ರಸಾದ ಪಾರ್ವತಿ ಪರಮೇಶ್ವರ ಇವಾರ ಸಂಚಾರಕ್ಕೆ ಬಂದಾಗ ಹೌದು ಪಾರ್ವತಿ ದೇವಿಗೆ ಮೋಹ ಹೆಚ್ಚಾಗಿ ಎದಿ ಹಾಲು ಧರಣಿಗೆ ಬಿದ್ದು ಈ ಎದಿ ಹಾಲು ವ್ಯರ್ಥ ಆಗಿ ಹೋಗಬಾರ್ದಂತೇಳಿ ಎದಿ ಹಾಲನ್ನು ಮಣ್ಣಿನ ಜೊತೆ ಕೂಡಿಸಿದಳು ಕಲಿಸಿ ಕೂಡಿಸ್ತು ಕೂಡಿಸಿದ್ರು ಹಾ ಹಾಲನ್ನು ಮಣ್ಣಿನೊಳಗೆ ಕೂಡಿಸಿದಳು ಹೌದು ಕೂಡಿಸಿ ಬಲಕಿನ ಎದಿ ಹಾಲಿನಿಂದ ಒಂದು ಗಂಡು ಗೊಂಬಿ ತಯಾರು ಮಾಡಿದ್ರು ಹೌದು ಹೌದು ಎಡಕ್ಕಿನ ಎದಿ ಹಾಲನ್ನು ಮಣ್ಣಿನೊಳಗೆ ಕೂಡಿಸಿ ಹೆಣ್ಣು ಗೊಂಬಿ ತಯಾರು ಮಾಡಿದ್ರು ಹೌದು ಹೌದು ಇವು ಎರಡು ಗೊಂಬೆಗಳಿಗೆ ಪಾರ್ವತಿ ಪರಮೇಶ್ವರ ಕೂಡಿ ಪಾರ್ವತ ದೇವಿ ಒಬ್ಬಕ್ಕಿನೇ ಮಾಡಿದ್ರು ಹೌದು ಪಾರ್ವತ ದೇವಿಗೆ ಆ ಜೀವಕಾಳ ತುಂಬುದಾಗ್ಲಿಲ್ಲ ಒಬ್ಬಕ್ಕಿನೇ ಇದ್ರು ಹೌದು ಪರಮೇಶ್ವರ ಬಂದ ಹೌದು ಬಂದು ಕೇಳ್ತಾನ ಏನತ್ರಿ ಪಾರ್ವತ ದೇವಿ ಮಕ್ಕಳಾಡುವಂತ ಗೊಂಬೆಗಳು ಮಾಡಿದಲ್ಲ ಯಾಕೆ ಮಾಡಿದ ಕೇಳ್ದ ಅವಾಗ ಪಾರ್ವತ ದೇವಿ ಹೇಳ್ತಾಳ ಏನತ್ತ ಅತಿ ದೇವ ಓ ಅವಳೇ ಶಂಕರ ಹಾ ಇವು ಎರಡು ಗೊಂಬೆಗಳಿಂದ ಒಂದು ಮತ ಬೆಳಿಬೇಕಾಗ್ಯದ ಹೌದು ಹೌದು ಏನು ಎರಡು ಗೊಂಬೆಗಳು ನಮ್ಮ ವಿಷಯ ಹೆಚ್ಚಾದಗಳೇ ಅವ್ರಿಗೆ ಹೊರಗೆ ಬರ್ಲಕತ್ತದ ಮತ್ತ ಬರ್ರಿ ಬಾ ಮತ್ತೆ ಎತ್ತ ಹೊರಪ ತಾನು ಅವು ಪರಮೇಶ್ವರ ಆ ಜೀವಕಾಳ ತುಂಬುವಂತ ಶಕ್ತಿ ನಿನ್ನ ಬಲ್ಲಕ್ಕದ ಜೀವಕಾಳ ತುಂಬಂದ ಕೂಳಿ ಎರಡು ಗೊಂಬೆಗೆ ಜೀವಕಾಳ ತುಂಬಿ ಎಲ್ಲಿ ಬಿಟ್ರು ಎಲ್ಲಿ ಜಾಗ್ರತ ಪೂರ್ಣಿಮೆ ಬಿಟ್ರು ಮತ್ತು ಯೋಗ ಹೆಚ್ಚಿಗಿತ್ತಂದ್ರೆ ಒಂದೇ ಗೊಂಬೆ ಮಾಡಬೇಕಾಗಿತ್ತು ಎರಡು ಗೊಂಬೆ ಯಾಕೆ ಮಾಡಿದ್ರು ಪಾರ್ವತಿ ದೇವಿ ಬೇಕಲ್ಲ ಮಾಸ್ತರ ಒಂದೇ ಗೊಂಬೆ ಮಾಡಬೇಕಾಗಿತ್ತು ಪಾರ್ವತಿ ದೇವಿ ಎರಡು ಗೊಂಬೆ ಯಾಕೆ ಮಾಡಿದ್ರು ಬೇಕಲ್ಲ ಎರಡು ಗೊಂಬೆಗಳ ಸಂಯೋಗದಿಂದ ಒಂದು ಮತ ಬೆಳಿಬೇಕಾಗ್ಯದ ಹೌದು ಎರಡು ಗೊಂಬೆಗಳ ಸಂಯೋಗದಿಂದ ಯಾರು ಹುಟ್ಟಿ ಬಂದ್ರು ಆದಿಗೊಂಡ ಮಗ ಹುಟ್ಟಿ ಬಂದ ಹೌದು ಆದಿಗೊಂಡಗ 6 ಮಂದಿ ಮಕ್ಕಳು ಅದ್ರೊಳಗ ಕಡೆ ಹುಟ್ಟು ಉಂಡಾಡು ಪದಮಗೊಂಡ ಹೌದು ಉಂಡಾಡು ಪದಮಗೊಂಡ 2 ಮಂದಿ ಹೆಂಡ್ರು 84 ಮಂದಿ ಹೌದು ದೊಡ್ಡ ಫ್ಯಾಮಿಲಿ ಇವ್ರದು ಬರ್ಬ ಸರ್ ಅದೇನು ಇಲ್ಲ ಆ ಜಾನಪದ ಯಾಕೆ ಕಡಲ್ಲ ನಿಮ್ಮೂರವ್ರ ಮಾಸ್ತರ್ ಅಂದ್ರೆ ಅವ್ರಿಗೆ ಕೇಳಿ ನೀವು ಪ್ರಸ್ತಾವನೆ ಮಾಡ್ರಿ ಮಾಸ್ತರ್ ಕೂಡಿ ಗಣಪತಿ ಮಾಡ್ಯಾರನ್ರಿ ಹುಡುಕರ್ನ ಕಂಡ್ರ ಕಡ್ಕಿಲೆ ಹೋಗಿ ಕಿಟಕಿ ತೆರೆಯಾಕಿ ಹುಡುಕರ್ನ ಕಂಡ್ರ ಕಡ್ಕಿಲೆ ಹೋಗಿ ಕಿಟಕಿ ತೆರೆಯಾಕಿ ಹುಡುಕರ್ನ ಕಂಡ್ರ ಮುರುಕ ಮಾಡಿ ಮಾರಿ ತಿರುವಾಕಿ ಹಾರಾಡಿ ಬಂದ್ರ ಹದಿಗೆಡ್ಸಿ ಬಿಟ್ಟಾಕಿ ಇಲ್ಲ ಹಿರಿಯರೇ ಮಾಡ್ಯಾರ ನಿಲ್ರಿ ಸಲಹೆ ಇಲ್ಲ ಅದು ಶಿಸ್ತು ಸಮಿತಿ ಮಾಡಕ್ಕಿಂತ ಮೊದಲು ಮಾಡ್ಯಾರ ಸರ್ ತಾರೀಖ್ ಐತಲ್ರಿ ಬಿಟ್ಟಾರ ತಾರೀಕಿಗೆ ರೀ 3ನೇ ತಾರೀಕಿಗೆ ಬಿಟ್ಟಾರಲ್ರಿ ಮತ್ತೆ ಇವರು ಯೂಟ್ಯೂಬ್ದಾಗ ಬಿಟ್ಟಾರ ಸರ್ ಅದು ಅಪ್ಲೋಡ್ ಆಗ್ಯದ್ರಿ ಯೂಟ್ಯೂಬ್ನಾಗ ಈ ತರ ಹೇಳಿದ್ರಾಗ್ರಿ ಸಮಿತಿ ಆಗ್ಯದ್ರಿ ಇಲ್ಲಿ ಬಿಡು ಯಾವ ಸಮಿತಿ ಆಗಿಲ್ಲ ಯಾವಾಗ ಬಂದ್ರಿ ಅದು ಇಲ್ಲ ಸಮಿತಿ ಆಗ್ಯದ್ರಿ ಓ ಸಮಿತಿ ಆಗ್ಯದ್ರಿ ಅಣ್ಣ ಇದು ಏನು ಶಿಸ್ತು ಸಮಿತಿಯಾಗೆ ತಗೊಳ್ಳಿ ಸುತ್ತ ಹೇಳಕತ್ತಿಲ್ಲ ಇದು ಆಗೋಕಿನ ಮುಂಚೆನೆ ಆಗಿಲ್ಲ ಇದು ರಿಕಾರ್ಡ್ ಏನಾಗ್ಯದ ನೋಡು ನಿಮ್ಮ ಶಿಸ್ತು ಸಮಿತಿ ಆಗಿಂದನೇ ಆಗ್ಯದ ಮತ್ತೊಂತಿ ಲಮಾನಟಿ ತುಕಾರ ಮಹಾರಾಜರು ಬಣ್ಣ ಹಾಕೋಬೇಡ ಅಂತ ಹೇಳ್ಯಾರಿಲ್ಲ ಮತ್ತೆ ಅವರು ಹಾಕೊಂಡಾರ ಈಗ ಹಾಕೊಳಕ್ಕೆ ಒಲ್ಲಿತ್ರಿಪ್ಪ
ಈಗ ಯಾಕೆ ಹಾಕೊಳಕ್ ಒಲ್ಲತ್ರಿ ಅಂದ್ರೆ ಅವ್ರು ಮಹಾರಾಜ್ ಹಾಕೊಂಡ್ರೆ ನಡೀತದ ನೀವು ಹಾಕೊಳಿದ್ರು ಯಾರೇ ಬಣ್ಣ ಬ್ಯಾಡ ತೇಳವಲ್ರಿ ಅವ್ರು ಬ್ಯಾಡ ತೇಳ್ಯಾರ ಅವ್ರ ಯಾಕೆ ಹಾಕೊಂಡ್ರು ಯಾರೇ ರಾಮಾಯಣ ತುಕಾರಾಮ್ ಮಹಾರಾಜರು ಯಾವಾಗ ಹಾಕೋದ್ರಿ ಮತ್ತೆ ಶಿಸ್ತು ಸಮಿತಿ ಹೇಳ್ತಿರಲ್ಲ ಸಮಿತಿ ಹೇಗಾದ್ರಿ ನಮ್ಗೆ ಒಯ್ದು ಕಟ್ತಾರಲ್ಲಿ ಸೋಮಪ್ಪ ಇಂಥ ಯಾರ ಮುಂದೆ ಹೇಳ್ಕೊತ ಹೋಗ್ಬೇಡ ಕಮಿಟಿ ಯಾರು ಮಾಡ್ಯಾರ ಹೇಳು ಏನು ಅಟ್ಯಾಕ್ ಕಮಿಷ್ ಮಾಡ್ಯಾನ ಬಾಗೇವಾಡ ತಾಲೂಕದವ್ರಿ ಮಾಡ್ಯಾರಿ ಹೆಸರೇನು ಹೇಳು ಮುದ್ಕಡ್ ಮಾಸ್ತರ್ರಿ ವೀಳೇಶ್ವರ ಜಕ್ಕಡ್ ಮಾಸ್ತರು ಮುದ್ಕಡ್ ಮಾಸ್ತರು ಕೊಳೂರು ಸಿದ್ದಣ್ಣ ನೀವು ಒಟ್ಟ ಹೇಳ್ಬೇಡ್ರಣ ಒಟ್ಟ ಅನಿಸ್ತೀನಿ ಹತ್ರಿ ಫೋನ್ ಹಚ್ರಿ ಅಲ್ರಿ ಸರ್ ಫೋನ್ ಹಚ್ರಿ ಪಟ್ಟ ದಯವಿಟ್ಟು ಇಲ್ಲಿ ಕೇಳ್ರಿ ಗ್ರಾಮಸ್ಥರು ಶಿಸ್ತು ಸಮಿತಿ ಏನಪ್ಪಾ ಅಂತಂದ್ರೆ ಯಾರು ಅಶ್ಲೀಲವಾಗಿ ಏನ್ ಪದಗಳು ಆಡ್ತಾರಲ್ಲ ಅವ್ರನ್ನ ಕ್ರಮ ಕೈಗೊಳ್ಬೇಕಂತ ಆದೇಶ ಐತಿ ಹೌದು ಇವ್ರು ಏನೋ ಯಾವುದು ಹಾಡಿಲ್ಲ ಬಿಟ್ಟಿಲ್ಲ ಇಲ್ಲಿ ಸುಮ್ಮನೆ ತಂದು ಗದ್ದಲ ಮಾಡಕ್ ಹೋಗ್ಬೇಡ್ರಿ ಏನ್ ಪದಗಳದಾವ ಅವ್ರು ನೇರವಾಗಿ ಹಾಡ್ರಿ ಅವ್ರು ಯಾರು ಹಾಡ್ಯಾರಲ್ಲ ಅವ್ರ ಮ್ಯಾಗ ಕಂಪ್ಲೇಂಟ್ ಮಾಡ್ರಿ ನೀವು ಇಲ್ಲಾರ ತಂದು ಕಿಸೆ ಇಲ್ಲಿ ಹೋಗ್ಸಕ್ ಹೋಗ್ಬೇಡ್ರಿ ಎಲ್ಲಿ ಏನಾಗೈತಿ ಯಾರು ಹಾಡ್ಯಾರಲ್ಲ ಅವ್ರ ಮ್ಯಾಗ ಕೊಡ್ರಿ ಅವ್ರ ಮೇಲೆ ನೀವು ಇಲ್ಲಿ ಪದಕ್ಕೆ ಹೋಗ್ಬಾರ್ದು ಸುಮಾರ್ರಿ ಸಿದ್ದು ಹಲೋ ಈಗ ಎಲ್ಲ ಕಮಿಟಿಯವ್ರು ಕೂಡಿಸಿರ ಹಿಂಗೆ ಮಾಡಿದ್ರೆ ಹೆಂಗ್ರಿ ನೀವು ಅಧ್ಯಕ್ಷರಿದ್ರಿ ಹಿಂಗ್ಯಾಕ್ರಿ ಅಧ್ಯಕ್ಷರ ನಮ್ಮೇಗ ದಬ್ಬಾಳಿಕೆ ಮಾಡ್ತೀರ ಸಿದ್ದವಕ್ಕ ಬಡಿತಾಡ್ರಿ ನಮ್ಮನ್ನ ಇಲ್ಲ ಅವ್ರು ಯಾಕಂತ ಕೇಳಿದ್ರೆ ಮೊದಲ ಇತ್ತು ಜಾನಪದ ಈಗ ಸ್ವಲ್ಪ ಒಮ್ಮಿದೆ ಬ್ಯಾನ್ ಆಗೋಣ ಅದು ಸ್ವಲ್ಪ ದುಃಖ ಆಗ್ಲಕತ್ತದ ಏನು ಅದು ಜಾನಪದ ಹಾಡು ಗಡಿ ಒಮ್ಮಲಿ ಬಿಡೋಣ ಅದು ಮನ್ಸಿಗೆ ತ್ರಾಸ ಆಕೈತ್ರಿ ಅದಕ್ಕಿರ್ಲಿ ಕೇಳಕ್ ಕಲಾವಿದ್ರಿ ಜಾನಪದರಿ ಅವ್ರ ಬರ್ರಿ ನಮ್ಮ ಮಾಸ್ತರ್ ಕಡೆ ಹೋಗ್ರಿ ಬೇಕಲ್ಲ ಯಾಕಂತ ಕೇಳಿದ್ರ ಜಾಗ್ರತ್ಪುರ ಅಲ್ಲಿ ಇಲ್ಲಿ ತಳಗ್ ಬಂದದ ಈಗ ಪದಮಗೊಂಡಿಗೆ 2 ಮಂದಿ ಏನ್ರು ಹೌದು 84 ಮಂದಿ ಮಕ್ಕಳು ಊರಾಗ ಜಿಂಕಾದೇವಿ ಜೊತೆ ಲಗ್ನ ಆದ ಇಲ್ಲಿ 21 ಮಂದಿ ಹೆಣ್ಮಕ್ಳು 21 ಮಂದಿ ಗಂಡಸ ಮಕ್ಕಳು ಹತ್ತಿ ಕಂಕಣದಲ್ಲಿ ಹುಟ್ಟಿ ಬಂದ್ರು ಹೌದು ಇದು ಸಂಯೋಗದಿಂದ ಹೌದು ಮತ್ತೆ ಯೋಗ ಹೆಚ್ಚಿಗಿತ್ತಂದ್ರ ಆ ಪದಮಗೊಂಡು ದೂರ ಇರಬೇಕಾಗಿತ್ತು ಯಾಕ ಸಂಯೋಗದಿಂದ 42 ಮಂದಿ ಹುಟ್ಟಿ ಬಂದ್ರು ಹೌದು ಮುಂದೆ ಅಂತವ್ರಿಗೆ ವಾಕ್ವಾದ ಆಯ್ತು ಹೌದು ಉಂಡಾಡ ಪದಮಗೊಂಡು ಉಂಡು ಊರಾಗಿತ್ರಿ ಹೇಳಕತ್ತಾನ ಹೌದು ಇವ ನಮ್ಮಂಗ್ ಕೆಲಸ ಮಾಡ್ಬೇಕಂತೇಳಿ ತಾಯಿ ತಂದಿ ಮುಂದೆ ಕೇಳಿದ್ರೆ ನೀನು ಮಾನ್ಯದೊಳದೊಳಗೆ ನೇಗಿಲು ಹೊಡಿಬೇಕಾಗ್ಯದ ಹೌದು ನೀನು ಎತ್ಕೊಳ ನೇಗಿಲು ತಗೋ ಅಂತ ಹೇಳಿ ಹೌದು ಆ ಆದಿಗೊಂಡ ಆ ಪದಮಗೊಂಡಿಗೆ ಹೇಳಿದ ಕೂಡಲೇ ಯಾಕಾಗಲ್ಲತ್ತೇಳಿ ತಂದಿ ಮಾತಿಗೆ ಒಗ್ಗಟ್ಟು ನೇಗಿಲು ತಗೊಂಡು ಎತ್ತುಗಳು ಹೊಡ್ಕೊಂಡು ಮಾನ್ಯದ ಹೊಲದೊಳಗೆ ನೇಗಿಲು ಹೊಡೆದ್ರ ನೇಗಿಲು ಹೊಡೆದ ಕೂಡಲೇ ಏನಾತ್ರಿ ಅವಾಗ ಆದಿಗೊಂಡು ಹೇಳ್ತಾನ ಏನತ್ರಿಪ್ಪ ಯಪ್ಪ ಎಲ್ಲ ಕಡೆಗೆ ನೇಗಿಲು ಹೊಡಿಕರೆ ಹೌದ 3 ಕಣ್ಣಿನ ಹೊತ್ತಿಗೆ ಮಾತ್ರ ನೇಗಿಲು ಹಾಯಿಸಬೇಡ ಹೇಳ್ದ ಹೌದು ಅವಾಗ ನೇಗಿಲ ಹೊಡ್ಕೊತ 3 ಕಣ್ಣಿನ ಹೊತ್ತಿಗೆ ಒಯ್ದು ನೇಗಿಲು ಹಾಯಿಸದ ಹೌದು ಹೊತ್ತು ಹೊಡೆದು 2 ಭಾಗ ಆಯ್ತು ಇಪ್ಪಾಗಾಯ್ತು ಹೊತ್ತನ್ಯಾನ ಕುರಿ ಮ್ಯಾಲ ಬರ್ಲಕತ್ತು ಹೌದು ಕುರಿ ಅನ್ನೋದೇ ಕೂನಿಲ್ಲ ಕುರಿ ಅನ್ನೋದೇ ಕೂನಿಲ್ಲ ರೋಣಿ ಮಿರ್ಗ ಮಳಿ ಒಳಗೆ ಹುಳಾನೆ ಹುಟ್ಲಕತ್ತ ಭೂಮಿ ಅಂತ ಹೇಳಿ ಹುಲ್ಲ ಕಂಟಿ ತಂದು ಹುತ್ತಿನ ಮೇಲೆ ಇಟ್ಟು ಉರಿ ಹಚ್ಚದ ಆ ಉರಿ ಜಳಕ ಕುರಿಗೆ 6 ಬಣ್ಣ ಬತ್ತು ಎಷ್ಟು ಬಣ್ಣ 6 ಬಣ್ಣ ಬತ್ತು 6 ಬಣ್ಣ ಬತ್ತು ಹೌದು ಅವೇ ಕುರಿ ಸಂಗಟ್ಟ ಕೂಡಿ ಎಲ್ಲಿ ಹೋದ ಹಾವೇರಿ ಜಿಲ್ಲಾ ಸಿಗ್ಗಾಂವ ತಾಲೂಕು ಬಂಕಾಪುರ ಸೀಮ್ಯಾಗ ಹೋದ 1 ದಿವಸ 2 ದಿವಸ 3 ದಿವಸ ಉಂಡಾಡ ಪದಮಗೊಂಡ ಹೊಟ್ಟಿಗನ್ನ ಇರಲಾರ್ದು ಉಪವಾಸತ್ರಿಗೆ ಹೇಳಕತ್ತ ಇದು ಯಾರಿಗೆ ಗೊತ್ತಾಯ್ತು ಅಂತ ಕೇಳಿದ್ರೆ ರೇವಣ ಸಿದ್ಧ ಗೊತ್ತಾಯ್ತು ಹೌದು ರೇವಣ ಸಿದ್ಧ ಶಿಷ್ಯನ ಕಷ್ಟ ನೋಡಿ ಹೌದು ಆ ಪದಮಗೊಂಡನ ಬಲಿಯಕ್ಕೆ ಬಂದತ್ತಾನ ಏನತ್ರಿ ಪದಮಗೊಂಡ ಉಪವಾಸತ್ರಿಗೆ ಹೇಳಕ್ ಹೋಗ್ಬೇಡ ಕುರಿ ಕೆತ್ತರದೊಳಗೆ ಹಾಲು ಅದಾವು ಹೌದು ಕುರಿ ಕೆತ್ತಲ್ದಾಗೆ ಅಮೃತ ಐತಿ ಹಿಂಗೆ ಹಾಲು ಇಡಬೇಕು ಹಿಂಗೆ ಹಾಲು ಕಾಸಬೇಕು ಹಿಂಗೆ ಗಿಣ್ಣ ಮಾಡಿ ಊಟ ಮಾಡ್ಬೇಕಂತೇಳಿ ಗುರು ಶಿಷ್ಯಗೆ ಕಲಿಸದ ಗುರು ಹೇಳಿದ ಪ್ರಕಾರ ಪಟ್ಟಿ ತೆಗೆದುಕೊಂಡು ಪದಮಗೊಂಡ ಹಾಲು ಹಿಂಡದ ಹೌದು ಹಾಲು ಕಾಸ್ಬೇಕಂತ ಬೆಂಕಿ ಸಿಗಲಿಲ್ಲ ಹೌದು ಆರ್ಯಣದಾಗ ಒಂದು ಕೊಂಪಿತ್ತು ಕೊಂಪಿ ಒಳಗ ಸ್ವಲ್ಪ ಹೊಗೆ ಬರ್ಲಕತ್ತಿತ್ತು ಹೌದು ಉದಕಟ್ಟಿ ಹೆಚ್ಚದಟ್ಟು ಹೊಗೆ ಬರ್ಲಕತ್ತಿತ್ತು ಹೌದು ಅಲ್ಲಿ ಹೋದ್ರೆ ಬೆಂಕಿ ಸಿಗಬಹುದಂತ ಪದಮಗೊಂಡು ಹೋಗಿ ಆ ಕೊಂಪಿ ಮತ್ತು ನಿಂತು ಬೆಂಕಿ ಕೇಳ್ದ ಹೌದು ಬೆಂಕಿ ನೀಡ್ಲಿಕ್ಕೆ ಚುಮಲಾದೇವಿ ಹೊರಗೆ ಬಂದಳು ಹೌದು
ಆ ಬೆಂಕಿ ನೀಡ್ಕೊತ್ತೆ ಆ ಪದಮಗೊಂಡಗ ಯಾರು ಪತಿ ಕೇಳಿದ್ರು ಚುಮಲಾದೇವಿ ನೋಡಲು ಆ ಪದಮಗೊಂಡನ ರೂಪ ಲಾವಣ್ಯ ಅಂದ ಚಂದವನ್ನು ನೋಡಿ ಪದಮಗೊಂಡನ ಮ್ಯಾಗ ಮನಸ್ಸು ಮಾಡಿದಳು. ಹೌದು, ಮನಸ್ಸೋತು. ಹೌದು, ಮನಸ್ಸಾಯ್ತು. ಹೌದು, ಅವನ ರೂಪ ಲಾವಣ್ಯ ಅಂದ ಚಂದವನ್ನು ನೋಡಿ ಆಯ್ತು. ಹೆಂಗಾಯ್ತು? ಅವನ ರೂಪಿ ಹಂಗಿತ್ತು. ಹೌದು, ನಿಂದ ಹಂಗ ಬರ್ರಿ ಮನಸ್ಸು ಮಾಡಿದ್ರು. ಹೌದು, ಮಾಡ್ಕೊಂಡ್ರೆ ನಾ ಇವನಿಗೆ ಲಗ್ನ ಆಗ್ಬೇಕಂತ ಹೇಳಿ ಹಣ ತೊಟ್ರು, ಹಠ ತೊಟ್ರು. ಹೌದು, ಖರೆ ಚುಮಲಾದೇವಿ ಒಬ್ಬಕ್ಕಿನ ಇದ್ದಿದ್ದಿಲ್ಲ. ಹೃದಯ ರಾಕ್ಷಿನ ಒತ್ತಾರ, ಗಂಧ ರಾಕ್ಷಿನ ಒತ್ತಾರ. ಹೌದು, ಆ ರಾಕ್ಷಿ ಆಶ್ರಯದಳು ಚುಮಲಾದೇವಿ ಇದ್ರು. ಹೌದು, ಆ ಉಂಡಾಡು ಪದಮಗೊಂಡ ಉಗ್ರ ಅವತಾರ ತೊಟ್ಟು ಹೃದಯ ರಾಕ್ಷಿನ ಸಂಹಾರ ಮಾಡ್ದ. ಹೌದು, ಏನ್ ಮಾಡ್ದ? ಸಂಹಾರ ಮಾಡಿ ಭಾವನ ಬಿರುದಾವಳಿಗಳು ತಯಾರು ಮಾಡಿ ಚುಮಲಾದೇವಿನ ಕೈ ಹಿಡಿದು ಕುರಿ ಹಟ್ಟಿ ಕರ್ಕೊಂಡು ಬಂದ. ಹೌದು, ಕುರಿ ಹಟ್ಟಿ ಕರ್ಕೊಂಡು ಬರತ್ತಂದ್ರೆ ರೇವಣಸಿದ್ದಿಗೆ ಎಲ್ಲ ಗೊತ್ತಾಗಿತ್ತು. ಹೌದು, ಇವರು ಲಗ್ನ ಮಾಡ್ಬೇಕು ಅರಣ್ಯದಾಗ. ಇವರಿಬ್ಬರಿಗೆ ಕೂಡಿಸ್ಬೇಕು ಹೇಳಿ ಏನ್ ಮಾಡ್ಬೇಕು? ಇಬ್ಬರಿಗೆ ಕೂಡಿಸ್ಬೇಕಂತ ಹೇಳಿ ಅಗಲಿಸ್ಬೇಕಲ್ಲಿಲ್ಲ, ಅವರು ಕೂಡಿಸ್ಬೇಕಂತ ಹೇಳಿ ಚುಮಲಾದೇವಿನ ಪದಮಗೊಂಡನ ಕೂಡಿಸ್ಬೇಕಂತ ಹೇಳಿ. ಹೌದು, ಇವ್ರು ಲಗ್ನ ಮಾಡ್ಬೇಕಂತ ಹೇಳಿ. ಹೌದು, ಆ ಲಗ್ನ ತಯಾರು ಮಾಡಿದ್ರು. ಹೌದು, ಹತ್ತಿ ಕಂಕಣ ಕಟ್ಟಬೇಕಂತ ಹೇಳಿ ಹತ್ತಿ ಹುಡುಕ್ಯಾಡ್ದ, ಹತ್ತಿ ಸಿಗಲಿಲ್ಲ. ಕುರಿ ಉಣ್ಣಿನ ಕತ್ತರಿಸಿ ಕುರಿ ಉಣ್ಣಿನ ಕತ್ತರಿಸಿ ಉಣ್ಣಿ ಕಂಕಣ ಮಾಡಿ ಅವ್ರ ಕೈ ಒಳಗ ಕಟ್ಟಿ ಕುರಿ ಹಿಕ್ಕಿ ಕಾಳಲ್ಲಿ ಅಕ್ಕಿ ಕಾಳು ಮಾಡಿ ಅಕ್ಷತೆ ಹಾಕಿ ಆರ್ಯಣದಾಗ ಲಗ್ನ ಮುಗಿಸಿದ್ರು. ಹೌದಾ, ಲಗ್ನ ಮುಗಿಸಿದ್ರು. ಅಲ್ಲಿ 21 ಮಂದಿ ಹೆಣ್ಮಕ್ಳು, 21 ಮಂದಿ ಗಂಡಸು ಮಕ್ಕಳು. ಇವರು ಪದಮಗೊಂಡಗ ಚುಮಲಾದೇವಿಗೆ ಆ 42 ಮಂದಿ ಉಣ್ಣಿ ಕಂಕಣದವ್ರು ಹುಟ್ಟಿ ಬಂದ್ರು. ಹೌದಾ, ಹೌದು. ಮತ್ತ ವಿವೋಗೆ ಹೆಚ್ಚಿಗಿತ್ತಂದ್ರ ರೇವಣ ಸಿದ್ಧ ಅನ್ಬೇಕಾಗಿತ್ತು. ಹೌದು, ಜಗತ್ತಿನ ಅಗಲದೇ ಶ್ರೇಷ್ಠ ಅದ. ನೀವಿಬ್ರು ಆಗಲ್ರಿ, ಲಗ್ನ ಆಗ್ಬೇಡ್ರು. ಲಗ್ನ ಆಗ್ಬೇಡತ್ತ ಅಂದೇನು? ಇಲ್ಲ, ಸಂಯೋಗದಾಗ ಸುಖ ಅದ, ಸಂಯೋಗದಾಗ ಆನಂದ ಅದ. ಹೌದು, ಮತ ಬೆಳೀತದ. ಹೌದು, ಎದರದಿಂದ? ಸಂಯೋಗದಿಂದ. ಹೌದು, ಆ 42 ಮಂದಿ ಹೆಣ್ಮಕ್ಳು, 42 ಮಂದಿ ಗಂಡಸು ಮಕ್ಕಳು ಯಾರಿಗೆ ಹುಟ್ಟಿ ಬಂದ್ರು? ಪದಮಗೊಂಡನ ಹೊಟ್ಟೆಲಿ ಹುಟ್ಟಿ ಬಂದ್ರು. ಹೌದು, ಇದ್ರೊಳಗೆ ಜಗ್ಗಲ ಮುತ್ತಯ್ಯ, ಸಾಯಿ ಮುತ್ತಯ್ಯ, ಸೋಯಿ ಮುತ್ತಯ್ಯ, ಶಾಂತ ಮುತ್ತಯ್ಯ, ಬರಗಲ ಮುತ್ತಯ್ಯ, ಅಂಬಲಿ ಮುತ್ತಯ್ಯ, ಕಂಬಳಿ ಮುತ್ತಯ್ಯ, ದೀಪಿರಾಯ್, ದೇವರಾಯ್, ವೀರರಾಯ್, ಹೆಮ್ಮಾಳರಾಯ್, ಪ್ರೌಢರಾಯ್, ಭೋಜರಾಯ್, ಏಕಜಡಿ ಮುತ್ತಯ್ಯ, ಪದಮುತ್ತಯ್ಯ, ಹಾಲತಿಪರಾಯ, ನಡಹಟ್ಟಿ, ನಾಗರಾಯ, ನೀಮುತ್ತಯ್ಯ, ಗುಂಟೆರಾಯ್, ಕೆಂಗರಾಯ್, ತುರ್ಬಿನರಾಯ್, ಕಟ್ಟಿರಾಯ್, ಕೌಡಿರಾಯ್, ಬೆಲ್ಲದರಾಯ್, ಬನ್ಯರಾಯ್, ಮನ್ಯರಾಯ್, ಅವ್ಯನವರು, ಮಜ್ಗೆರಾಯ್, ಹಾಲಗಟ್ಟಿ ಕಣದ್ರಾಯ, ಹೊನ್ನ ರೇವಣ್ಣ, ಹಾಲು ರೇವಣ್ಣ, ನಂದಿ ರೇವಣ್ಣ ಅಂತ ಹೇಳಿ ಹಿಂಗ ಪದಮಗೊಂಡಗ 42 ಮಂದಿ ಹುಟ್ಟಿ ಬಂದ್ರು. ಹೌದು, ಇದ್ರೊಳಗ ದೇವರಾಯ. ಹೌದು, ದೇವರಾಯನ ಹೊಟ್ಟಿಲೆ ದೀಪಕ್ ರಾಯ, ಧೂಪಕ್ ರಾಯ, ಆಲಕ್ ರಾಯ, ಪಾಲಕ್ ರಾಯ, ಆಣಕ್ ರಾಯ, ಚಾಣಕ್ ರಾಯ, ಸೈರಿಕ್ ಬಂಬರಾಯ, ಕರಿಗೌಡ, ಕೆಂಚ ಗೌಡ, ಸೋಮರಾಯ, ತುಕಾಪರಾಯ, ಜಕ್ರಾಯ, ಮಾಳಿಂಗರಾಯ, ರೆಬ್ಬರಾಯ, ಬೀರಮುತ್ಯ, ಕಣ್ಣಮುತ್ಯ, ಸೋಮುತ್ಯ, ಸಾಕಿದ ಮಗ ಜಗ್ಗಿನ ಬುಳ್ಳಪ್ಪ. ಇದು ಕೂಡಿ ಇದೇನ್ರಿ? ಅವರು ಕೇಳಿದ್ರು, ನೀವು ಕೇಳಕತ್ತೀರಿ. ಬರೇ ಚೀಟಿ ಕೊಡೋದು. ಚೀಟಿ ಕೊಟ್ಟು ನಮ್ಮ ವಿಷಯದೊಳಗೆ ನಡ್ಬರ್ಕ್ ಬರ್ತೀರಿ. ಆ ಮಾಸ್ತರ್ ಇದ್ರ ನಿನಗೆ ಬರ್ತದಿಲ್ಲೋ ಬರ್ತದಿಲ್ಲೋ ಅಂತೇಳಿ ಅವ್ರ ಹತ್ತಾರ. ಬರೇ ಚೀಟಿ ದೊಡ್ಡಿ ರತ್ ಬಂದ್ರ ಹೇಳ್ಬೋದು ನಾವು. ಏನು ಕಾಕ ಹೇಳ್ಬಿಡ್ರಿ, ಅವರೇ ಹೇಳ್ಬಿಡ್ರಿ. ಯಾಕಂತ ಕೇಳಿದ್ರ ನೋಡ್ರಿ ಅವ್ರಿಗೆ ಅವರು ಆಗಲಿ ದೂರ ಹೋಗೋರು ಅದಾರ. ಅವರು ನಿಮ್ಮ ವಿಷಯ ಹೇಳಿಕೆ ದೂರ ಹೋಗ್ಲಿ ಆಗಲ್ರಿ ಅಂತಕ್ಕಂಥದ್ದು ಮಾತ ಹೇಳಿ ಕೊಡೋದೇ ಶ್ರೇಷ್ಠ ಅದ. ಹೌದು, ಅವ್ರಿಗೆ ಕೊಡ್ರಿ. ಹೇಳಲ್ಲ